ಇತ್ತೀಚೆಗೆ ಅಥಣಿಯಲ್ಲಿ ಒಂದು ಚುನಾವಣೆ ನಡೀತು, ಸರ್ಕಾರಿ ತಾವು ಹೋಗಿದ್ರಿ, ಏನಾಯ್ತು? ನೋಡ್ರಿ, ಒಂದು ಎತ್ತದಿಲ್ಲ, ಒಂದು ನೋವು ಮೇಲೆ ಕೈ ಒದರ್ತಿತ್ತಲ್ಲ, ನೋವು ಸಣ್ಣ ಮಗುಗೆ ಹೊಟ್ಟೆ ನುಸಿರಾದ ಹೇಳಕ್ಕೆ ಬರೋದ ಅದರ್ತೈತಿ. ಬುದ್ಧಿ ಒಂದು ಮನುಷ್ಯಾಗ ಎಲ್ಲ ನೋವಿನ ಕೈ ಇಟ್ಟರೆ ಒಯ್ಯೋ ತಾನು. ಹಂಗೆ ನಾ ಸೌದೆಯಾಗ ನೋವು ಮೇಲೆ ಕೈ ಇಟ್ರೆ ನನ್ನ ಸಂಕಟ ಕರೆಕ್ಟ್ ಹೊಂಟೈತೆ. ನನಗೆ ಕಳೆದ 3 ವರ್ಷದಿಂದ ನಮ್ಮ ಪಕ್ಷ ಭಾಳ ಹಿನಾನೆ ಸೋತಾಗ ನಂಗೆ ಭಾಳ ಮನಸ್ಸು ನೋವಾಗಿತ್ತು. 74,000 ಸೋತಾಗ ನನಗೂ ಭಾಳ ನೋವಾಗಿತ್ತು. ಯಾಕಂದ್ರೆ ನಾವು ಭಾಳ ಕೆಲಸ ಮಾಡಿದ್ವಿ, ಭಾಳಷ್ಟು ತ್ಯಾಗ ಮಾಡಿ BJP ಪಾರ್ಟಿ ಕಟ್ಟಿದ್ವಿ. ಇಷ್ಟು 74,000 ಮಹೇಶ್ ಗುಣಸೂರ ನನಗೂ ಮನಸ್ಸು ನೋವಾಗಿತ್ತು. ಆದರೆ ಇವತ್ತು ನಮ್ಮ ಸಂಕಟ ಸರಿಯಾಗಿ ದಾರಿಯಲ್ಲಿ ಹೊಂಟಿದೆ. 22 ಸೌದಿ ಕೆಡುತ್ತು ನಾವು. ಇದು ನಮ್ಮ ಶತಸಿದ್ಧ. ಸರ್, ಈಗ ಕಾಂಗ್ರೆಸ್ ನಾಯಕರು ತಮ್ಮ ಜೊತೆ ಮೊನ್ನೆ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಕೆಲವು ಕಾಂಗ್ರೆಸ್ ನಾಯಕರು ತಮ್ಮ ಜೊತೆ ಇಲ್ಲ ರೀ, ನೀವು DC ಬ್ಯಾಂಕ್ ಇರ್ಬೋದು, ಪಕ್ಷಾತೀತ ಇರ್ತಿತ್ತು. ಜಾತ್ಯತೀತ ಪಕ್ಷದ ಯಾವುದು ಎಲ್ಲ ಸಹಕಾರ ಸಂಘದಾಗ ಎಲ್ಲ ಇದೊಂದಲ್ಲ. ಯಾವುದೋ ಗ್ರಾಮ ಪಂಚಾಯತ್ ಇಲೆಕ್ಷನ್ದು ಹಂಗಿರ್ತದೆ. ಈ ಗ್ರಾಮ ಪಂಚಾಯತ್ ಸಹಕಾರ ಸಂಘ ಹಂಗಿರ್ತಾವೆ, DC ಬ್ಯಾಂಕ್ ಇರ್ತಾವೆ. ಪಕ್ಷದ ಸಿಂಬಲ್ ಇದ್ದಾಗ ಅಷ್ಟೇ ನಾವು ಪಕ್ಷ ಬರ್ತೈತಿ. ಉಳ್ಕಿದ್ದೆಲ್ಲ ನಾವು ಪಕ್ಷಾತೀತ ಜಾತಿ ಮಾಡೋಕೆ ಎಲ್ಲ ಪಕ್ಷ ಮಾಡಿದ್ರು. ಅವರು ಸೌದಿಯವ್ರಿಗೆ ಒಂದು ಅನ್ಯಾಯ ಇತ್ತು. ಕಾಂಗ್ರೆಸ್ ಒಂದು ಟೀಮ್ ಕಟ್ಟರು, ನಾವೆಲ್ಲ ಕೂಡಿ ಮಾಡಿದ್ವು. ಅದನ್ನು ಪಕ್ಷಾತೀತಾಗ ಎಲ್ಲ ಪಕ್ಷ ಕೂಡಿದ್ವು. JDS ಇತ್ತು, ಕಾಂಗ್ರೆಸ್ ಇತ್ತು, ಇಂಡಿಪೆಂಡೆಂಟ್ ಎಲ್ಲ ಕೂಡಿ ಮಾಡಿದ್ವಿ. ತಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾತುಗಳನ್ನು ನೋಡ್ರಿ, ಆ ಪಾಪ ಸಣ್ಣ ಮಗೋದು, ಅದ್ರ ಬಗ್ಗೆ ನೋ ಕಾಮೆಂಟ್ಸ್. ಸಣ್ಣ ಮಗೋದು, ಅದು ಪಾಪ ಬುದ್ಧಿ ಇಲ್ಲ. ಈಗ ಅವ್ರ ಬಗ್ಗೆನೇ ಸೌದಿಯವ್ರಿಗೆ ಉತ್ತರ ಕೊಡ್ತಾನೆ. ಸಿದ್ಧಾಂತ ಸೌದಿ ನನ್ನ ಲೆವೆಲ್, ಪಾಪ ಅವ್ನಿಗೆ ಒಳ್ಳೇದಾಗಲಿ. ಬಿಜೆಪಿಗೆ ಬರ್ತಾರ ಅಂತ ಹೇಳಿ ಸೌದಿ ಅವ್ರು ಹೇಳಿದ್ರು. ಆ ಒಂದು ಕಾರಣಕ್ಕಾಗಿ ಅವ್ರ ಜೊತೆ ಹೊಂದಾಣಿಕೆ ನೋಡ್ರಿ, ರಮೇಶ್ ಜಾರಕಿಹೊಳಿ ಜೊತೆ ಕೈ ಜೋಡಿಸಿದಾರ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಅವ್ರು BJP ಕರ್ಕೊಂಡ್ಬಂದು ನಮ್ಮ ಪಕ್ಷದ ಇಲ್ಲ ನಮ್ಮ ನೋಡ್ರಿ, ನಮ್ಮ ಪಕ್ಷ ತೀರ್ಮಾನ ಪಕ್ಷದ ವೇದಿಕೆಯಲ್ಲಿ ಆಗ್ತದೆ. ಯಾರೋ ಸೌದಿಯವ್ರು ಮಾತಾಡೋದತ್ತೆ, ಸೌದಿಯವ್ರ ಬಗ್ಗೆ ಹೇಳಿದ್ರು. ಗಂಜಾನ ಮಂಗಸುಳ್ಳಿ ಇಲ್ಲಿ ಬರ್ತದೆ, ನನಗೇನು ಗೊತ್ತಿಲ್ಲ. ನಮ್ಮಲ್ಲಿ ಭಾಳಷ್ಟು BJP ನಾಯಕರು, ಮಹೇಶ್ ಕುಮಟಳ್ಳಿ ಅವರು ಭಾಳ ಶಾಸಕರು, ಅವ್ರು ಎಣ್ಣೆ ಆಗಿದೆ. ಅವ್ರು ಶಾಸಕರದ್ದು ನಮ್ಗೆ ಆಸೆ ಇದೆ. ಬಟ್ ಬೇಡಪ್ಪ, ಪಕ್ಷ ಹೈಕಮಾಂಡ್ ಬೇರೆ ನಿಲ್ಸೋದಾಗ ಅದನ್ನು ಸ್ವಾಗತ. ಬರಲಿ, ರಾಷ್ಟ್ರೀಯ ಪಕ್ಷ ಯಾರು ಬೇಕಾ ಬರ್ಬೋದು. ನಾ ಸ್ವಾಗತ ಮಾಡೋದು, ಪಕ್ಷ ಸ್ವಾಗತ ಮಾಡಿ ನಂದು ಸ್ವಾಗತ ಇಲ್ಲ. ರಮೇಶ್ ಜಾರಕಿಹೊಳಿ ಸ್ವಾಗತ ಇಲ್ಲ, ಪಕ್ಷ ಸ್ವಾಗತ, ಅದಕ್ಕೆ ನೋ ಕಾಮೆಂಟ್ಸ್.